ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲಾ, ನೀನ್ ಹೆವಿ ಟ್ಯಾಲೆಂಟು. ಮೊದ್ಲೆಲ್ಲ ನನ್ನೊಬ್ಳನ್ನ ಯಾಮರ್ಸ್ತಿದ್ದೆ, ಇವಾಗ ಇಡೀ ಫ್ಯಾಮಿಲಿನೇ ಯಾಮರ್ಸ್ತಾ ಇದೀಯಾ. ವಾವ್. ಏಯ್, ಇನ್ಮೇಲೆ ನನ್ ಮಾವನ್ ಜೊತೆ ಮಾತಾಡೋದನ್ನ ನಿಲ್ಸು. ಏನಾದ್ರೂ ಇದ್ರೆ ನನ್ ಜೊತೆಗ್ ಮಾತಾಡು. ಓ, ನೀನೇ ಅವ್ನ್ ಬಾಡಿ ಗಾರ್ಡಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಈಗ ನೀನ್ ಕಳ್ಸ್ಕೊ, ಇಲ್ಲ ಅಂದ್ರೆ ಗೊತ್ತಲ್ಲ. ನಾವು ನಮ್ಮ ಟ್ರೈನಿಂಗ್ನ ಕೊನೆ ಹಂತದಲ್ಲಿದ್ದೀವಿ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕ್ರಾಲಿಂಗ್ ಟ್ರೈನಿಂಗ್ ಇದೆ. ಗೆಟ್ ರೆಡಿ. ಕಾಫಿ ಕೊಡಕ್ಕೆ ಎಷ್ಟೊತ್ತು ಮಾಡ್ತೀಯ? ತಂದೆ ತಗೊಳತ್ತೆ. ಮಾಲೆಯಲ್ಲಿ ಇನ್ನೂ ಬಂದಿಲ್ವಾ? ಇಲ್ಲ ಅತ್ತೆ, ಬೆಳಗಿನ ಜಾವ ಹೋಗಿರೋದು, ಇಷ್ಟೊತ್ತಾದರೂ ಬಂದಿಲ್ಲ. ಆ ಹುಡುಗ ಎಷ್ಟು ಕಷ್ಟಪಡ್ತಾನತ್ತೆ. ಏನು ಎಲ್ಲರೂ ಸೇರ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಿರೋ ಥರ ಇದೆ. ಅಲ್ಲ ಬಾಲ, ಬೆಳಗ್ಗೆನೇ ಇದ್ದು ಮಾರ್ಕೆಟ್ಗೆ ಹೋಗ್ತೀಯ, ಇಷ್ಟೊತ್ತಿಗೆ ವಾಪಸ್ ಬರ್ತೀಯ, ಆಮೇಲೆ ತರಕಾರಿ ವ್ಯಾಪಾರ ಅಂತ ಹೊಟ್ಟೋಗ್ತೀಯ, ಸಾಯಂಕಾಲ ಬಜ್ಜಿ ಅಂಗಡಿ ಅಂತ ಹೋಗ್ತೀಯ. ಹೀಗೆ ದುಡಿತಾ ಇದ್ರೆ ನಿನ್ ದೇಹದ ಗತಿ ಏನಾಗಬೇಕು? ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂತ ಅನ್ಸಲ್ವಾ ನಿನಗೆ? ಅಯ್ಯೋ ಅಜ್ಜಿ, ನಿಧಾನಕ್ಕೆ ಹೋದ್ರೆ ಮಾರ್ಕೆಟಲ್ಲಿ ಫ್ರೆಶ್ ಐಟಮ್ಗಳು ಸಿಗೋದೇ ಇಲ್ಲ ಅಂತೀನಿ. ಒಳ್ಳೆ ಐಟಮ್ಸ್ ಹಾಕ್ಲಿಲ್ಲ ಅಂದ್ರೆ ಕಸ್ಟಮರೇ ಸಿಗಲ್ಲ. ಈಗ ತಾನೇ ನನ್ನ ಗಾಡಿ ಬಗ್ಗೆ ಏರಿಯಲ್ಲಿ ಮಾತುಕತೆ ಆಗ್ತಿದೆ, ಜನ ಹುಡುಕೊಂಬಂದು ತಗೋತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾನು ಎಷ್ಟೇ ಕೇರ್ಫುಲ್ ಆಗಿದ್ರು ಸಾಲದು ಅಲ್ವಾ? ಜೊತೆಗೆ ಬಜ್ಜಿ ವ್ಯಾಪಾರನೂ ಚೆನ್ನಾಗಿದೆ, ಇತ್ತೀಚೆಗೆ ಪಾರ್ಸಲ್ಗಳು ಜಾಸ್ತಿ ಆಗ್ತಾ ಇದಾವೆ. ಕೆಲಸ ಚೆನ್ನಾಗಿದ್ದಾಗ ಕಣ್ಣು ಗೊತ್ಕೊಂಡು ಮಾಡ್ಬಿಡ್ಬೇಕು ಅಲ್ವಾ ಅಜ್ಜಿ? ಸೂಪರ್ ಮಾವ ನೀನು. ಮತ್ತೊಂದ್ಸಲ ನಿನಗ್ ಬಿದ್ದೋದೆ. ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಯಾರ್ ಬೇಕಾದ್ರೂ ಮುಂದೆ ಬರ್ಬೋದು ಅಂತ ಹೇಳೋದಕ್ಕೆ ನೀವೇ ಸಾಕ್ಷಿ. ಅದಕ್ಕೆ ನಾನು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀನಿ. ಹೇಗೂ ತರಕಾರಿ ಗಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಅಂಗಡಿ ಮಾಡಿದ್ರೆ ಹೇಗೆ ಅಂತ. ಎಷ್ಟ್ ಸಲ ಹೇಳಿದೀನಿ ನಿನಗೆ, ಆ ಜುಜ್ಬಿ ವ್ಯಾಪಾರ ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ ಅಂತ. ಹಲೋ ಅಮ್ಮಣ್ಣಿ, ನನ್ ಮಾವ ಮಾಡ್ತಿರೋದು ಬಿಸ್ನೆಸ್, ನಿನಗೆ ಹೊಟ್ಟೆ ಉರಿ ಅಂತ. ಬಾಲ, ಮೊದ್ಲು ಇವ್ರ ಬಾಯಿಗೆ ಪ್ಲಾಸ್ಟ್ ಹಾಕೋ. ಇವ್ರು ಹಿಂಗೆ ಕಾಲ್ ಕೆರ್ಕೊಂಡು ಜಗ್ಲು ಬರ್ತಾ ಇದ್ರೆ ಕಾಲ್ನ ಮುರ್ದಾಕ್ಬಿಡ್ತೀನಿ. ಹಾಕ್ತೀಯ. ಅಲ್ಲಿ ತನಕ ನಾನೇನ್ ಕಡ್ಲೆಪುರಿ ತಿಂತಿದ್ದೀನ? ಇಬ್ರು ಸುಮ್ಮನೆ ಇರ್ತೀರಾ? ನೋಡು ದಿವ್ಯಾ, ನಿನಗೆ ಎಂಕರೇಜ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಡಿಸ್ಕರೇಜ್ ಮಾತ್ರ ಮಾಡಬೇಡ. ನನ್ನ ಪಾಡಿಗೆ ನಾನು ಹೇಗೋ ಇರ್ತೀನಿ ಬಿಡು. ನಿನ್ ಪಾಡಿಗೆ ನೀನ್ ಎಲ್ಲೋ ಬದುಕ್ತಿದ್ಯಾ? ಆ ತಳ್ಳೋ ಗಾಡಿಗೆ ನನ್ನ ಹೆಸರು ಇಟ್ಕೊಂಡು ಬದುಕ್ತಾ ಇದ್ಯಾ? ಹೇಗೋ 4 ಕಾಸು ಸಂಪಾದನೆ ಮಾಡ್ತಿದ್ಯಾ? ಇನ್ನೇನಾದ್ರೂ ಅಂಗಡಿ ಇಟ್ಕೊಂಡ್ರೆ ಅಷ್ಟೇ ಕತೆ. ಇವ್ರಿಗೆ ಯಾರ ಮಾವ ನಿನಗೆ ಹೇಳೋದಕ್ಕೆ? ನಿನ್ ಗಾಡಿನಾದ್ರೂ ಇಡು, ಅಂಗಡಿನಾದ್ರೂ ಮಾಡು. ಇವಳಿಗೆ ಏನಕ್ಕೆ ಹೊಟ್ಟೆ ಉರಿ? ಬಂದ್ಬಿಟ್ಲು ದೊಡ್ಡದಾಗಿ. ಮಾವ, ನಾನ್ ಹೇಳ್ತಿದ್ದೀನಿ ಕೇಳಿ, ನೀವು ಅಂಗಡಿನ ಮಾಡಿ, ದೊಡ್ಡ ಅಂಗಡಿನೇ ಮಾಡಿ. ಉರ್ಕೊಂಡವರು ಉರ್ಕೊಂಡ್ ಸಾಯ್ಲಿ, ನಾವ್ ಯಾರಿಗೂ ಕೇರ್ ಮಾಡೋದು ಬೇಡ. ನೀನೇನೆ
ನಿನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ಯಾ? ನಾವ್ ಯಾರಿಗೂ ಅಂದ್ರೆ ಏನರ್ಥ? ನೀನು ಅವನುನಾ? ನಿನಗೆ ಹಾಗೆ ತಿಳ್ಕೊಳಕ್ ಆಸೆ ಇದ್ರೆ ಹಾಗೆ ತಿಳ್ಕೊ, ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಮಾವನ್ಗೆ ಹಾಗ್ ಮಾಡು ಹೀಗ್ ಮಾಡು ಅಂತ ಹೇಳೋದಿಕ್ ಬರ್ಬೇಡ. ಅದು ಅವನಿಷ್ಟ, ನೀನ್ ಅವನಿಗೆ ಹೇಳಕ್ಕೆ ಯಾವಳು ಅಲ್ಲ. ನಾನು ಅವನ್ ಎಕ್ಸ್ ವೈಫ್. ಹಂಗ್ ನೋಡಿದ್ರೆ ನೀನ್ ಯಾವಳೋ ಅಲ್ಲ. ಎಕ್ಸ್ ವೈಫಾ? ನೀನಂತೂ ನನ್ನ ಮಾವನ್ ಲೈಫಲ್ಲಿ 0, ಅದಂತೂ ಪಕ್ಕ. ನೋಡ್ತಾ ಇರು, ನೀನ್ ಮುಂದೆನೆ ನನ್ ಮಾವ ಹೇಗ್ ಬೆಳಿತಾನೆ ಅಂತ. ಆಗ ನೀನೇ ಬಾಯ್ ಬಡ್ಕೊಂಡು ಸಾಯ್ಬೇಕು, ಇಂಥ ಬಂಗಾರದಂತ ಗಂಡನ್ನ ಬಿಟ್ನಲ್ಲ ಅಂತ. ಅಂತ ಸಿಚುಯೇಷನ್ ನನಗ್ ಬರಲ್ಲ. ಡೋಂಟ್ ವರಿ. ಕಾಲ ಯಾವಾಗ್ಲೂ ಹೀಗೆ ಇರಲ್ಲಮ್ಮ. ಮಧ್ಯಾಹ್ನ ಹೊತ್ತು ಗಡಿಯಾರದಲ್ಲಿ ಮುಳ್ಳು ಮೇಲೆ ಇರುತ್ತೆ, ಸಂಜೆ ಹೊತ್ತು ಕೆಳಗ್ ಬರುತ್ತೆ. ನಿನ್ ದಿಮಾಕು ದೌಲತ್ತು ಅಷ್ಟೇ, ಕೆಳಗ್ ಬರಲೇಬೇಕು. ಏನೇ ನನಗೆ ಚಾಲೆಂಜ್ ಹಾಕ್ತಿದ್ಯಾ? ಹೌದು, ಇದೇ ನನ್ನ ಚಾಲೆಂಜು. ನೋಡೋಣ ನೀನಾ ನನ್ನ ಮಾವನ ಅಂತ. ಆಯ್ತಾಯ್ತು, ನೋಡೋಣ. ಆದ್ರೆ ಆ ಕಾಲ ನಾನು ಬದುಕಿರುವಾಗ್ಲೇ ಬರುತ್ತಾ ಅಂತ ನೋಡೋಣ. ಏ ದಿವ್ಯಾ, ಯಾರನ್ನೂ ಆ ಕಿಚಾಯಿಸ್ ಮಾತಾಡಬಾರ್ದು ಕಣೆ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಓ ಹೋಗ್ಲಿ ಬಿಡೆ ಜಾನಕಿ, ಅದ್ರ ಹತ್ರ ಎಂತ ಮಾತು, ಅದಕ್ಕೂ ಅರ್ಥ ಆಗಂತ ಕಾಲ ಬಂದೇ ಬರುತ್ತೆ. ಮಾವ, ನಾನಂತೂ ಚಾಲೆಂಜ್ ಹಾಕಾಗಿದೆ. ಈಗ ನೀವು ನನ್ನನ್ನ ಚಾಲೆಂಜ್ ಅಲ್ಲಿ ಗೆಲ್ಲಿಸ್ಲೇಬೇಕು. ಮಾವ, ಈ ಮೂಮೆಂಟು ಎಷ್ಟು ಚೆನ್ನಾಗಿದೆ ಅಲ್ವಾ? ಟೈಮು ಹೀಗೆ ನಿಂತೋಗ್ಲಿ ಅಂತ ಅನಿಸ್ತಾ ಇದೆ. ಥು, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕರ್ಮ. ನೋಡಿದ್ಯಾ ಮಾವ, ನಿನ್ ಎಕ್ಸ್ ವೈಫು ಹೇಗೆ ಹುರ್ಕೊಂಡ್ಲು ಅಂತ? ಹೇ ರುಕ್ಕು, ನೀನು ಸರಿಯಾಗಿದ್ಯಾ ಕಣೆ. ಅವಳನ್ನ ಉರ್ಸಿ ಎಲ್ಲ ಅವಳನ್ನ ಮಸಿ ಮಾಡ್ಬಿಡ್ತೀಯೋ ಅಂತ ನನಗೆ ಗಾಬರಿ ಆಗ್ತಾ ಇದೆ. ಇಂಥವ್ರಿಗೆ ಹೀಗಿದ್ರೆ ಬುದ್ಧಿ ಬರೋದು ಅಜ್ಜಿ, ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಅದು ನಿಜ ಅನ್ನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.